ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಇನ್ನೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದು ಬಾಡಿಗೆ ಮನೆ ಹಾಗೂ ಸ್ವಂತ ಮನೆ ಇರೋರಿಗೆ ದುಡ್ಡು ಉಳಿಸೋದಕ್ಕೆ ಆಗೋದಿಲ್ವಾ? ಕೆಲವರು ಕೇಳ್ತಾರೆ, ಬಾಡಿಗೆ ಮನೆಯಲ್ಲಿ ಇದ್ದಾಗ ನಮಗೆ ದುಡ್ಡು ಉಳಿಸೋದು ಕಷ್ಟ, ಅದೇ ಸ್ವಂತ ಮನೆ ಇದ್ದಿದ್ರೆ ನಾವು ತುಂಬ ದುಡ್ಡು ಉಳಿಸ್ತಾ ಇದ್ವಿ, ಯಾಕಂದರೆ ಬಾಡಿಗೆ ದುಡ್ಡು, ಮೇಂಟೆನೆನ್ಸ್ ಚಾರ್ಜು ಎಲ್ಲ ಉಳಿಯೋದು ಅಂತ ಅಂತಿದ್ರು. ಹಾಗೆ ಸ್ವಂತ ಮನೆಯವರು ಹೇಳ್ತಾರೆ, ಇಲ್ಲ ಬಾಡಿಗೆ ಮನೆಯಲ್ಲಿದ್ದಾಗಲೇ ನಾನು ಎಷ್ಟೋ ಅಮೌಂಟನ್ನು ಉಳಿಸಿದ್ದೀನಿ, ಸ್ವಂತ ಮನೆ ಅಂತ ಅಂದರೆ ನಮ್ಮದು ನಾವು ಮಾಡಬೇಕಾದಂತಹ ಕ್ಲೀನಿಂಗ್ಸು ಅನ್ನೋದು ಹಲವಾರು ಇರುತ್ತೆ, ಸೊ ಅದಕ್ಕೋಸ್ಕರನೇ ಎಷ್ಟೋ ಅಮೌಂಟನ್ನು ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿರೋರು ಇದ್ದಾರೆ. ಸೊ ನಿಮ್ಮ ಪ್ರಕಾರ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಸೊ ನನ್ನ ಪ್ರಕಾರ ಯಾವುದು ಬೆಸ್ಟು ಹಾಗೆ ಯಾವುದು ವರ್ಸ್ಟು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ, ಇನ್ನು ಟಾಪಿಕ್ನಲ್ಲಿ ಇಳಿಯೋಣ. ಇನ್ನು ತಡ ಮಾಡೋದು ಬೇಡ, ಯಾಕಂದರೆ ಕಮ್ಮಿ ವಿಡಿಯೋ ಮಾಡ್ತಾ ಇರೋದರಿಂದ ಬೇಗ ಬೇಗ ಎಲ್ಲ ಟಾಪಿಕ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ, ಬಾಡಿಗೆ ಮನೇಲಿ ಇದ್ದರೆ ಯಾವ್ಯಾವ ಉಪಯೋಗ ಆಗುತ್ತೆ ಅಂದರೆ ಅನುಕೂಲಗಳು ಮತ್ತು ಅನಾನುಕೂಲಗಳು ಎರಡನ್ನೂ ಕೂಡ ತಿಳಿಸ್ತೀನಿ. ಸೊ ಬಾಡಿಗೆ ಮನೇಲಿ ಇದ್ದರೆ ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ನಮ್ಮದು ಅಂತ ಮಾಡ್ಕೊಳ್ಳೋದು ಯಾವುದೂ ಇರಲ್ಲ. ಯಾಕಂದರೆ ನಾವು ಯಾಕಪ್ಪ ಅವ್ರಿಗೆ ಮಾಡಿಕೊಡ್ಬೇಕು, ಆ ದುಡ್ಡು ಉಳಿದ್ರೆ ಇನ್ಯಾವುದಕ್ಕಾದರೂ ಆಗುತ್ತೆ, ಅವ್ರಿಗೆ ಹೇಳಿದ್ರೆ, ಕಾಲ್ ಮಾಡಿ ಹೇಳಿದ್ರೆ ಅವ್ರು ಬಂದು ಮಾಡಿಕೊಡ್ತಾರೆ ಅನ್ನೋದು ಇರುತ್ತೆ ಬಾಡಿಗೆ ಮನೇಲಿ ಇರೋರಿಗೆ. ಲೈಕ್ ಈಗ ನಮ್ಮ ಸ್ವಂತ ಮನೆ ಆದರೆ ಯಾವುದಾದ್ರು ಒಂದು ಟ್ಯಾಪ್ ಮುರಿದೋಯ್ತು ಅಂದ ತಕ್ಷಣವೇ ತಂದು ಹಾಕ್ಕೊಳ್ಳೋದಾಗಲಿ, ಒಳ್ಳೆ ಕ್ವಾಲಿಟಿದು ಹಾಕ್ಕೊಳ್ಳೋದಾಗಲಿ, ಆ ಥರ ಮಾಡ್ತೀವಿ. ಅದೇ ಬಾಡಿಗೆ ಮನೇಲಿರೋರು ನಮ್ಗೆ ಯಾಕೆ ಬೇಕು, ಓನರಿಗೆ ಹೇಳ್ಬಿಡೋಣ, ನಮ್ಮ ತಲೆ ಮೇಲೆ ಯಾಕೆ ಹೇಳ್ಕೊಳ್ಳೋದು, ಈಗೆಲ್ಲ ಕೆಲವರು ಅಗ್ರಿಮೆಂಟಲ್ಲೇ ಹಾಕಿಸ್ಬಿಟ್ಟಿರ್ತಾರೆ, ಸೊ ಏನೇ ಡ್ಯಾಮೇಜ್ ಆದರೂ ಅವರ ಜವಾಬ್ದಾರಿ ಅಂತ. ಇನ್ನು ಕೆಲವರು ಹಾಕ್ಸಲ್ಲ, ಯಾಕಂದರೆ ಲಾಸ್ಟಲ್ಲಿ ಬಾಡಿಗೆ ಅಥವಾ ಅಡ್ವಾನ್ಸಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ. ಸೊ ಬಾಡಿಗೆ ಇದ್ದರೆ ಇದೊಂದು ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಾಡಿಗೆ ಕಟ್ತಾ ಇರ್ತೀವಿ, ಅದನ್ನೇ ನಾವು EMI ಕನ್ವರ್ಟ್ ಮಾಡಿಕೊಂಡು ಓನ್ ಹೌಸೇ ನಾವು ಮಾಡ್ಕೋಬೋದಲ್ಲ ಅನ್ನೋ ಒಂದು ಅನುಕೂಲನೂ ಕೂಡ ಇರುತ್ತೆ. ಅನಾನುಕೂಲ ಬಂದು ಈ ರೀತಿಯಾಗಿ ಇರುತ್ತೆ. ಅನುಕೂಲ ಮತ್ತು ಅನಾನುಕೂಲ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಅದೇ ಸ್ವಂತ ಮನೇಲಿದ್ದರೆ ಈ ಥರ ಆಗ್ತಿರುತ್ತಾ? ಸೊ ಎಲ್ಲದನ್ನು ನಮ್ಮ ಕಷ್ಟಪಟ್ಟು, ನಾವು ಪ್ರತಿಯೊಂದು ಇಟ್ಟಿಗೆನೂ ನಾವು ಕಷ್ಟಪಟ್ಟು ತಂದು ನಾವು ಕಟ್ಟಿ ನಾವು ಮಾಡಿರೋದು ಅಷ್ಟು ಈಸಿಯಾಗಿ ಹೇಗೆ ಬಿಡೋಕ್ಕಾಗ್ಬಿಡುತ್ತೆ. ಒಳ್ಳೆ ಕ್ವಾಲಿಟಿದಾಗಲಿ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿದು ಹಾಕ್ಸೋಣ ನಾವು ಅನ್ನೋ ಒಂದು ಕೈ ಇರುತ್ತೆ ಆವಾಗ. ಸೊ ಎರಡಕ್ಕೂ ಇರೋ ವ್ಯತ್ಯಾಸ ಇದೆ. ಬಾಡಿಗೆ ಮನೆ ಅಂತ ಬಂತು ಅಂದ ತಕ್ಷಣವೇ ಬಾಡಿಗೆ ಕಟ್ಟಲ್ವಾ, ನಾವು ಯಾಕೆ ಬೇರೆದೆಲ್ಲ ಮಾಡಬೇಕು ಅಂತ ಬಂದ್ಬಿಡುತ್ತೆ. ಸ್ವಂತ ಮನೆ ಇರೋರಿಗೆ ನಮ್ಮ ಮನೆಯಪ್ಪ ನಾವು ನೀಟಾಗಿ ಮಾಡ್ಕೋಬೇಕು ಅಂತ ಬರುತ್ತೆ. ಸೊ ಇದೇ ಡಿಫ್ರೆನ್ಸು. ಹಲವಾರು ಜನ ಹೇಳ್ತಾರೆ, ಅವ್ರಿಗೇನು ಸ್ವಂತ ಮನೇಲಿದ್ದಾರೆ, ಅವ್ರಿಗೇನು ಗೊತ್ತಾಗುತ್ತೆ ಖರ್ಚು ವೆಚ್ಚಗಳು, ನಾವು ಬಾಡಿಗೆ ಕಟ್ಕೊಂಡು ಎಲ್ಲ ನೋಡ್ಕೊಂಡಿರೋರಿಗಲ್ವ ಗೊತ್ತಾಗೋದು ಅಂತ ಹೇಳ್ತಾರೆ. ಅದೇ ಸ್ವಂತ ಮನೆಯಲ್ಲಿರೋರಿಗೆ ಬಾಡಿಗೆ ಕಟ್ಟಬೇಕಾದ್ರೆ ನಮ್ದಲ್ಲ ಅಂತ ಬಿಟ್ಟು ಹೋಗೋ ಒಂದು ಚಾನ್ಸಸ್ ಕೂಡ ಇರ್ತಿತ್ತು. ಅದೇ ಸ್ವಂತ ಮನೆ ಆದರೆ ಅದು ನಮ್ಮದೇನೆ ಅನ್ನೋ ಒಂದು ಮನೋಭಾವ ಬಂದ್ಬಿಡುತ್ತೆ. ಸೊ ಇಷ್ಟೇ ಡಿಫ್ರೆನ್ಸು. ಬಾಡಿಗೆ ಮನೆಯಲ್ಲಿರೋರಿಗೆ ಏನಪ್ಪ ಅಂತಂದರೆ, ನಿಮಗೆ ಕಟ್ಟೋಕ್ಕೆ ಆಗೋದೇ ಇಲ್ಲ ಅಂತ ಅಲ್ಲ. ಸೊ ನಿಮಗೆ ಯಾವುದಾದ್ರೂ ಒಂದು ಸೈಟ್ ಇತ್ತು ಅಂತ ಅಂದರೆ, ಒಂದು ಲೋನ್ ಹಾಕಿಸ್ಕೊಂಡು ನೀವು ಕಟ್ತೀವಿ ಅಂತ ಅಂದರು, ಆ ಲೋನ್ ಅಮೌಂಟು ಒಂದು 18ರಿಂದ 20 ವರ್ಷ ನೀವು ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿ ಬಾಡಿಗೆ ಕಟ್ಟೋ ಬದಲು ನೀವು ಓನ್ ಹೌಸ್ಗೆ EMI ಕಟ್ಕೊಂಡು ಇರ್ಬೋದು. ಸೊ ಸ್ವಂತ ಮನೆ ಎಲ್ಲರಿಗೂ ಬೇಕೇ ಬೇಕು, ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಸೊ ಎಷ್ಟು ಜನಕ್ಕೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅನ್ನೋರು ಕಮೆಂಟ್ ಮಾಡಿ. ಆದಷ್ಟು ಬೇಗ 2024ರಲ್ಲಿ ನಿಮ್ಮ ಆಸೆ ಈಡೇರಲಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಯಾಕಪ್ಪ ಮಾಡಿದೆ ಅಂದರೆ, ಒಂದು ಸಣ್ಣ ಡಿಫ್ರೆನ್ಷಿಯೇಟ್ ಗೊತ್ತಾಗಲಿ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಸ್ವಂತ ಮನೆ ಇರೋರಿಗೆ ಖರ್ಚಿರಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಬಾಡಿಗೆ ಮನೆ ಇರೋರ ಥರ ಅಲ್ಲ ಅಂತ ಅನ್ಕೋತಾರೆ. ಸೊ ಆ ಒಂದು ಡಿಫ್ರೆನ್ಷಿಯೇಟ್ನ ನಿಮಗೂ ಕೂಡ ಈ ವರ್ಷದಲ್ಲಿ ತಿಳಿಸೋಣ ಅಂತ ಮಾಡಿದೆ. ಹಾಗೆ ಯಾರು ಏನು ಬಾಡಿಗೆ ಮನೇಲಿ ಇದ್ಕೊಂಡು ದುಡ್ಡು ಜಾಸ್ತಿ ಉಳಿಸಿದ್ದಾರೆ ಅಂತಲ್ಲ, ಅಥವಾ ಸ್ವಂತ ಮನೇಲಿ ಇದ್ಕೊಂಡು ಕೂಡ ತುಂಬ ದುಡ್ಡು ಉಳಿಸಿದ್ದೀವಿ ಅಂತ ಅಲ್ಲ. ಸೊ ಇದಿಷ್ಟೇ ಡಿಫ್ರೆನ್ಸ್ ಬರೋದು ಹೇಳಬೇಕಂತ ಅಂದರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಯಾರ್ಯಾರಿಗೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಎಲ್ಲ ಈಡೇರಲಿ ಅಂತ ಹೇಳ್ತಾ, ಇವತ್ತಿನ ನಾನು ಕೊಟ್ಟಂತಹ
ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ. ಹೇಗೆ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕೂಡ ನಾವು ತುಂಬ ದುಡ್ಡನ್ನು ಉಳಿಸ್ಬೋದು, ಹಾಗೆ ಸ್ವಂತ ಮನೆಯಲ್ಲಿ ಇದ್ಕೊಂಡು ಕೂಡ ಹೇಗೆ ನಾವು ಹಣವನ್ನು ಉಳಿಸೋದು ಅನ್ನೋದನ್ನ ಫುಲ್ ಡೀಟೇಲ್ಸ್ ವಿಡಿಯೋ ನಾನು ಡೀಟೈಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ. ಸೊ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.